ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಇವತ್ತು ಗೋಳಿ ಪಲ್ಯ ಅಂದರೆ ಗೋಳಿ ಸೊಪ್ಪನ್ನು ಬಳಸಿ ಯಾವ ರೀತಿ ಬೇಳೆ ಸಾರು ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು ಅರ್ಧ ಗ್ಲಾಸ್ನಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಇದು ಅನ್ಪಾಲಿಶ್ಡ್, ಯಾವುದೇ ರೀತಿ ಪಾಲಿಶ್ ಇಲ್ಲ. ಮೊದಲು ಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮೀಡಿಯಮ್ ಸೈಜದ್ದು ಜವಾರಿ ಅಥವಾ ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬೇಳೆಗೆ ಸೇರಿಸ್ಬೇಕು. ಸಣ್ಣದಾಗಿ ಕಟ್ ಮಾಡೋದ್ರಿಂದ ಬೇಗನೆ ಟೊಮೆಟೊ ಜಲ್ದಿ ಸ್ಮ್ಯಾಶ್ ಆಗಿಬಿಡುತ್ತೆ. ಬೇಕಾದಷ್ಟು ನೀರನ್ನು ಸೇರಿಸ್ಬಿಟ್ಟು ಟೊಮೆಟೊ ಮತ್ತು ಬೇಳೆನ ಕುಕ್ಕರ್ನಲ್ಲಿ ಒಂದು 5ರಿಂದ 6 ವಿಸಿಲ್ ತೊಗೊಳ್ಬೇಕಾಗತ್ತೆ. ಬೇಳೆ ಮತ್ತು ಟೊಮೆಟೊ ಮುಳುಗುವಷ್ಟೇ ನೀರಿಡಿ, ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ಬೇಳೆ ಚೆನ್ನಾಗಿ ಬೇಯೋದಿಲ್ಲ. ಇದು ಗೋಳಿ ಪಲ್ಯ ಅಥವಾ ಗೋಳಿ ಸೊಪ್ಪು ಅಂತ ಕರೀತಾರೆ. ನೋಡೋದಕ್ಕೆ ಒಂದು ಸ್ವಲ್ಪ ಜೇಡ್ ಪ್ಲ್ಯಾಂಟ್ ಅಂದರೆ ಡೆಕೋರೇಟಿವ್ ಪರ್ಪಸ್ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಅನಿಸುತ್ತೆ. ಆದರೆ ಇದು ಅದಲ್ಲ. ಇದು ಎಲ್ಲಿ ಬೇಕಾದರೂ ಹುಲ್ಲಿನ ರೀತಿಯಲ್ಲಿ ಬೆಳೆಯುತ್ತೆ. ಗೋಳಿ ಸೊಪ್ಪನ್ನು ಈ ರೀತಿ ಬಿಡಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಗೆ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಪಲ್ಯನ ಒಂದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಇದರಲ್ಲಿರೋ ಎಲ್ಲ ಕಸ ಏನಾದರೂ ಇದ್ದರೆ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಬಿಟ್ಟು ಬರುತ್ತೆ. ಅದಕ್ಕೆ ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಕಾಳು, ಒಂದು 4ರಿಂದ 5 ಮೆಂತ್ಯ ಕಾಳು, ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಇವೆರಡನ್ನು ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಚಿಟಿಕೆಯಷ್ಟು ಇಂಗು. ಈಗ ಒಂದು ಅರ್ಧ ಗಾತ್ರದ್ದು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಹಾಗೆ ಹಸಿ ಶುಂಠಿ ಪೇಸ್ಟ್, ಇದು ಫೈನ್ ಪೇಸ್ಟ್ ಇರಬೇಕು, ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ತರಿಯಾಗಿ ಜಜ್ಜಬೇಕು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು, ಹಾಗೆ ಒಂದು ಸ್ವಲ್ಪ ಕರಿಬೇವು ಎಲೆ, ಒಂದು ಸ್ವಲ್ಪ ಬೆಲ್ಲ ಪುಡಿ ಮಾಡಿರೋದನ್ನು ತಗೊಳ್ಳಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ. ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ, ಯಾರಾದರೂ ನೋಡಿದ್ದಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸಲ ನೋಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ. ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಈ ರೀತಿ ನೀರಲ್ಲಿ ತೊಳೆದ್ಬಿಟ್ಟು ನೆನೆಯಲ್ಲಿ ಬಿಡೋಣ. ಎಷ್ಟು ಹೊಡಿಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ನೀವು. ಇದೇನೋ ಸೊಪ್ಪಿನ ಸಾರೆಲ್ಲ ಮಾಡೋದು ಹೇಳ್ತಿದ್ದಾಳೆ ಅಂತ ಅನ್ಕೋತಿರ್ಬೋದು, ಹಾಗಲ್ಲ. ಈ ಗೋಳಿ ಪಲ್ಯ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಸೊಪ್ಪಿದು. ಇದರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ಕೆಲವೊಬ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಈಗ ನೋಡಿ, ಗೋಳಿ ಪಲ್ಯ ಒಂದು ಕ್ಲೀನಾಗಿ ಬಂದಿದೆ. ಈಗ ಇದನ್ನು ಒಂದು ಜಲ್ಡಿಗೆ ತಗೊಳ್ಳೋಣ. ಬೇಳೆ ಸಹ ಚೆನ್ನಾಗಿ ಬೆಂದಿದೆ, ಹಾಗೂ ಟೊಮೆಟೊ ಸಹ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಬೇಳೆನ ಬಿಸಿ ಇರುವಾಗಲೇ ಬೇಳೆನ ಸ್ಮ್ಯಾಶ್ ಮಾಡಬೇಕು, ಇಲ್ಲಾಂದರೆ ತಣ್ಣಗಾದ್ಮೇಲೆ ಸ್ವಲ್ಪ ಒಗ್ಗರಾಗಿ ಬರುತ್ತೆ. ಅದಕ್ಕೆ ಗೋಳಿ ಸೊಪ್ಪಿನ ವಿಶೇಷತೆಗಳು ಅಂತ ಹೇಳಿದೆ. ಅದು ಏನೇನೆಂದರೆ, ಈಗ ಮೂತ್ರಪಿಂಡದ ಸಮಸ್ಯೆಗಳಿಂದ ಬಳಲ್ತಿರೋರು ಪಾಲಕ್ ಸೊಪ್ಪನ್ನು ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆ ರೀತಿ ಮಾಡೋರಿಗೆ ಈ ಪಾಲಕ್ ಸೊಪ್ಪಿನ ಬದಲಿಗೆ ಗೋಳಿ ಪಲ್ಯನ ಹಾಕಿಬಿಟ್ಟು ಸಾರು ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಹಾಗೆ ಈ ಗೋಳಿ ಪಲ್ಯದಲ್ಲೂ ಸಹ ಫೈಬರ್ ಹಾಗೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಯಾವುದೇ ರೀತಿ ಹುಲ್ಲು ಅಲ್ಲ, ತಿನ್ನೋ ಸೊಪ್ಪು ಸಹ. ಹಾಗೆ ಈಗ ವೆಜಿಟೇರಿಯನ್ ಇರೋರು ಮೀನನ್ನು ತಿನ್ನೋಲ್ಲ, ಆ ರೀತಿ ತಿಂದೇ ಇರೋರಿಗೆ ಈ ಗೋಳಿ ಪಲ್ಯದಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ನ ಪಡ್ಕೊಳ್ಬೋದು. ಹಾಗೆ ಈಗ ಇನ್ನು ಮುಂದೆ ನಿಮ್ಮ ಸಾರು ಮಾಡಬೇಕಾದ್ರೆ ಈ ಗೋಳಿ ಸೊಪ್ಪನ್ನು ಬಳಸ್ತೀರಾ ಅಂತ ಅಂದ್ಕೊಳ್ತೀನಿ. ಸಾರು ಮಾಡಬೇಕಾದ್ರೆ ಒಗ್ಗರಣೆಗೆ ಎಣ್ಣೆಯಲ್ಲಿ ಯಾವ ರೀತಿ ಪಾಲಕ್ ಸೊಪ್ಪನ್ನು ಫ್ರೈ ಮಾಡ್ತೀವೋ ಅದೇ ರೀತಿ ಈ ಗೋಳಿ ಸೊಪ್ಪನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಪಾಲಕ್ ಸೊಪ್ಪು ಯಾವ ರೀತಿ ಚಟಪಟ ಅಂತ ಶಬ್ದ ಮಾಡುತ್ತೋ ಅದೇ ರೀತಿ ಈ ಗೋಳಿ ಸೊಪ್ಪು ಸಹ ಚಟಪಟ ಅಂತ ಶಬ್ದ ಮಾಡುತ್ತೆ. ಈಗ ಪಾಲಕ್ ಸೊಪ್ಪಲ್ಲಿ ಯಾವ ರೀತಿ ನೀರಿನಂಶ ಜಾಸ್ತಿ ಇರುತ್ತೆ, ಹಾಗೆ ಆದಷ್ಟು ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಬೇಗ ಕೊಳ್ತೋಗೋ ಸಾಧ್ಯತೆ ಇರುತ್ತೆ. ಅದೇ ಗುಣಲಕ್ಷಣಗಳು ಸಹ ಈ ಗೋಳಿ ಸೊಪ್ಪಿಗೂ ಇದೆ, ಬೇಗನೆ ಕೊಳ್ತೋಗುತ್ತೆ. ಆದಷ್ಟು ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಬೇಕು. ಹಾಗೆ ನೀರಿನಂಶ ಸಹ ತುಂಬಾ ಇರುತ್ತೆ. ಈ ಬೇಸಿಗೆ ಕಾಲಗಂತೂ ಈ ಗೋಳಿ ಸೊಪ್ಪು ತುಂಬಾ ಒಳ್ಳೆಯದು. ನಾವು ಪಾಟ್ಗಳಲ್ಲೆಲ್ಲ ಗಿಡಗಳನ್ನ ನೆಟ್ಟಾಗ ಸುತ್ತಲೂ ಒಂದೊಂದು ಸಲ ಕಳೆ ರೀತಿ ಬೆಳೆದ್ಬಿಡುತ್ತೆ ಈ ಗೋಳಿ ಸೊಪ್ಪು. ಈ ಸೊಪ್ಪಿನ ಅನುಕೂಲಗಳನ್ನು ಕೇಳಿದಾಗ ನೀವು ಯಾರೂ ಇನ್ನು ಮುಂದೆ ಕಳೆ ಅಂತ ಹೇಳಿ ಕಿತ್ತುಬಿಟ್ಟು ಎಸೆಯೋದಿಲ್ಲ ಅಂತ ಅಂದ್ಕೊಳ್ತೀನಿ. ಇದರಿಂದ ಪಲ್ಯ ಸಹ ಮಾಡ್ಬೋದು. ಈ ಸೊಪ್ಪನ್ನು ಬಳಸಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಟೇಸ್ಟ್ ವಿಷಯದಲ್ಲಿ ಬಂದಾಗ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಉಪ್ಪುಪ್ಪಾಗಿರುತ್ತೆ ಈ ಸೊಪ್ಪು. ಈ ಗೋಳಿ ಸೊಪ್ಪು ಬೆಳಿಬೇಕಾದ್ರೆ ಜಾಸ್ತಿ ಅಗಲವಾಗಿರೋ ಜಾಗ ಬೇಕು ಅಂತ ಇಲ್ಲ, ಸ್ವಲ್ಪ ಜಾಗದಲ್ಲಿ ಒಂದು ಬಳ್ಳಿ ರೀತಿಯಲ್ಲಿ ಹರಡ್ಕೊಂಡು ಬಿಡುತ್ತೆ. ಹಾಗೆ ಯಾವುದೇ ಕ್ಲೈಮೇಟಲ್ಲೂ ಸಹ ಬೆಳಿಬೋದು ಈ ಸೊಪ್ಪನ್ನು. ಈ ಸೊಪ್ಪು ಬೆಳಿಬೇಕಾದ್ರೆ ನೀರು ಸಹ ಕಡಿಮೆ ತಗೊಳುತ್ತೆ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ.
ಒಂದು ಎತ್ತರದಲ್ಲಿ ಹೇಳಬೇಕಾದ್ರೆ ಒಂದು 14ರಿಂದ 15 ಸೆಂಟಿಮೀಟ್ರಷ್ಟು ಎತ್ತರದಲ್ಲಿ ಬೆಳಿಬಹುದು. ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಈ ಗೋಳಿ ಸೊಪ್ಪಿನ ಹೂಗಳು ಅರಿಶಿಣ ಬಣ್ಣಕ್ಕೆ ಬರುತ್ತಲ್ಲ, ಅದನ್ನು ರೆಸ್ಟೋರೆಂಟ್ಗಳಲ್ಲೆಲ್ಲ ಸಲಾಡ್ ಮಾಡ್ತಾರಲ್ಲ ಅದರಲ್ಲೆಲ್ಲ ಉಪಯೋಗಿಸ್ತಾರೆ ಇದರ ಹೂಗಳನ್ನು. ಇಷ್ಟೊತ್ತು ಗೋಳಿ ಸೊಪ್ಪಿನ ಅನುಕೂಲಗಳನ್ನು ತಿಳ್ಕೊಂಡ್ರಲ್ಲ, ನೀವು ಸಹ ನಿಮ್ಮ ಅಡಿಗೆಯಲ್ಲಿ ಗೋಳಿ ಸೊಪ್ಪನ್ನು ಬಳಸ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ನಮ್ಮ ಗೋಳಿ ಸೊಪ್ಪಿನ ಬೇಳೆ ಸಾರು ರೆಡಿಯಾಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಗೋಳಿ ಸೊಪ್ಪನ್ನು ಬಳಸಿಬಿಟ್ಟು ಸಾರು ಮಾಡೋದು ತುಂಬಾ ಜಾಸ್ತಿ. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಬಿಸಿ ಬಿಸಿ ಗೋಳಿ ಸೊಪ್ಪಿನ ಬೇಳೆ ಸಾರು ಹಾಗೆ ಅನ್ನ ಇದ್ದರೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಊಟಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.